ತೇಜು 18th ಕಳ್ದೋಗ್ಬಿಡ್ತಾಳೆ, ವಾಪಸ್ ಬರಲ್ಲ ಮನೆಗೆ. ವಾಪಸ್ ಏನಕ್ಕಂದ್ರೆ ನಾನು ಬಸ್ಸಲ್ಲಿ ಹೋಗಕ್ಕೆ ಬರಲ್ಲ. ಬಸ್ಸಿಂದ ಯಾವ ಬಸ್ ಅನ್ನೋದು ಅಡ್ವೆಂಚರ್ ಆಗಿದೆ. ತೇಜು ಕಾಲೇಜ್ಗೆ ಹೋಗ್ತಾರೆ. ಕಷ್ಟಪಟ್ಟು ಬೆಳಗ್ಗೆಯಿಂದ ಹೋಗಿ ಸುಸ್ತಾಗಿ ಬರ್ತಾ ಇದೀನಿ. ಜೊತೆಲಿ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದೀನಿ. ಹೆಂಗೆ ಹೇಳ್ಕೊಡೋದು ನಾನು. ಈ ಬಸ್ಸಲ್ಲಿ ಹೋದ್ವಿ, ಬಂದ್ವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗಾಯ್ಸ್, ನಾನು ಮಮ್ಮಿ ಇವತ್ತೆಲ್ಲ ಹೋಗ್ತಿದ್ದೀರಿ ಅನ್ಕೊಂಡಿದ್ದೀರಾ? ಗೆಸ್ ಮಾಡಿ. ನನ್ನ ಕಾಲೇಜ್ ಫಸ್ಟ್ ಡೇ, ಅಂದರೆ ಫಸ್ಟ್ ಡೇ ಅಲ್ಲ, ಇವತ್ತು ಓರಿಯೆಂಟೇಷನ್ ಇದೆ. ಸೊ ಪೇರೆಂಟ್ಸ್ ಕೂಡ ಓರಿಯೆಂಟೇಷನ್ ಇದೆ, ಅದಕ್ಕೆ ಮಮ್ಮಿ ಬರ್ತಿದ್ದಾರೆ ಅಂತ ಅನ್ಕೋಬೇಡಿ. ನನ್ನ ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ. ಏನಕ್ಕಂದರೆ ನಾನು ಬಸ್ಸಲ್ಲಿ ಹೋಗೋಕ್ಕೆ ಬರಲ್ಲ, ಅದಕ್ಕೆ ಚಿಕ್ಕ ಮಕ್ಳು ಥರ ಬಿಡೋಕೆ ಬರ್ತಿದ್ದಾರೆ. ಕಾಲೇಜಿಗೆ ಸ್ಕೂಲಿಗೆ ಬಿಟ್ಟಿದ್ದಾಯ್ತು ಇಷ್ಟು ವರ್ಷ, ಇವಾಗ ಕಾಲೇಜಿಗೆ ಬಿಡೋದು. ಇಲ್ಲಿಂದ ಇಲ್ಲಿಗೆ ನಡ್ದೇನೆ ನಂಗೆ ಸುಸ್ತಾಗ್ತಿದೆ. ಇನ್ನು ವಾಪಸ್ ಬರೋದು ಎಷ್ಟು ನಡಿಬೇಕು ನಾನು. ವಾಟ್ ಯು ಫೀಲ್? ಫುಲ್ ಖುಷಿ ಆಕ್ಟಿವ್ ಆಗಿಬಿಡ್ತಾನೆ. ಸೊ ಬನ್ನಿ ಹೋಗೋಣ, ತರಿಸ್ತೀನಿ ನಮಗೆ ಏನೇನು ಮಾಡ್ತಾರೆ. ಬಸ್ಸೇ ಕಾಯ್ತಾ ಇದ್ದೀವಿ. ಬಸ್ಸೇ ಬರಲಿಲ್ಲ. ಯಾವ ಬಸ್ ಅನ್ನೋದು ಫಸ್ಟ್ ಆಫ್ ಆಲ್ ಮಮ್ಮಿಗೆ ಗೊತ್ತಿಲ್ಲ. ನಾನೇ ಒಂದು 10 ವರ್ಷ ಆಯ್ತಮ್ಮ ಬಸ್ಸಲ್ಲಿ ಓಡಾಡಿ. ನಾನು ಬಸ್ ಸ್ಟ್ಯಾಂಡಲ್ಲಿದೆ ಅನ್ನೋದು ಗೊತ್ತಿಲ್ಲ ನನಗೆ, ಯಾವ ಬಸ್ಸಲ್ಲಿ ಹೋಗೋದು ಅನ್ನೋದು ಗೊತ್ತಿಲ್ಲ ನನಗೆ. ಆರ್ ಲೈಫ್ ಗಾಡಿ ಹತ್ತೋದು ಹೋಗ್ತಾ ಇರೋದು ಅಷ್ಟೇ ಗೊತ್ತು ನನಗೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ ಅಡ್ವೆಂಚರ್ ಆಗಿಬಿಟ್ಟಿದೆ. ಒಮ್ಮೆ ಅವಾಗಿಂದ ನಗ್ತಿದ್ದಾರೆ, ಬಿಸಿಲಿಂದ ಬರ್ತಿದೆ. ನನ್ನ ಕಾಮಿಡಿ ಆಗಿದೆ. ತೇಜು ಕಾಲೇಜ್ಗೆ ಹೋಗ್ತಾರೆ. ನನ್ನ ನೋಡಿದ್ರೆ ಎಲ್ಲರಿಗೂ ಕಾಮಿಡಿ ಆಗಿದೆ, ಎಲ್ಲ ನಕ್ಕೊಂಡಿದ್ದೀರಾ. ವಾಟ್ ಯು ಥಿಂಕ್ ಆಫ್ ಮೀ? ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗಿದ್ದು ಗಾಯ್ಸ್ ನಾವು. ಹೋಗೋದು ಎಷ್ಟು ರಶ್ ಆಗಿತ್ತು ಗೊತ್ತಾ? ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಸೀಟ್ ಸಿಕ್ಕಿದಾಗ ವ್ಲಾಗ್ ಮಾಡಿದೆ. ಅಲ್ಸೂರು ತನಕ ರಶ್ ಇತ್ತು, ಅಲ್ಸೂರಲ್ಲೆಲ್ಲ ಇಟ್ಕೊಂಡ್ಬಿಟ್ರು. ಆ್ಯಂಡ್ ಇಲ್ಲಿ ತನಕ ಓಕೆ ಆಗಿತ್ತು. ಸೊ ಇವಾಗ 1 ಕಿಲೋಮೀಟರ್ ನಡಿಬೇಕು ನಾವು. ಬನ್ನಿ ನಡೆಯೋಣ. ಫೈನಲಿ ಸಾಧಿಸ್ಬಿಟ್ವಿ ನೋಡಿ. ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಅಂತ ಕಾಣಿಸ್ತದೆ. ಇಲ್ಲಿ ಇಲ್ಲೇ ಇದೆ ಒಮ್ಮೆ ಆಡಿಟೋರಿಯಮ್, ಹೊರಗಡೆಯಿಂದ ಹೋಗ್ಬೇಕು. ಎಲ್ಲರೂ ಇದ್ದಾರೆ, ನಾನು ವ್ಲಾಗ್ ಮಾಡ್ತೀವಿ. A few moments later. A few inches later. Guys, ಮುಗಿತು ಗೈಸ್ ಓರಿಯೆಂಟೇಷನ್. ಹೆಂಗಿತ್ತು? ಸುಸ್ತಾಗೋಯ್ತು. ಏನೇನೋ ಹೇಳ್ತಾ ಇದ್ರು, ಚೆನ್ನಾಗಿ ಹೇಳ್ತಾ ಇದ್ರು. ಏನೇನು ರೂಲ್ಸ್ ಇದೆ, ಹೆಂಗಿರ್ಬೇಕು, ಏನು ಆಕ್ಟಿವಿಟೀಸ್ ಅಂತ. ಸುಸ್ತಾಯ್ತು ಕುತ್ಕೊಂಡು. ನನಗೂ ಆಲ್ರೆಡಿ ಕಾಲು ನೋವ್ತಿದೆ. ಒಂದೇ ಸತಿ ಬಂದಿರೋದಷ್ಟೇ, ವಾಪಸ್ ಹೋಗೋದೇ ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಕಾಲು ನೋವ್ತಿದ್ದೀವಿ. ಯಾವುದೋ ಬಸ್ಸೆಲ್ಲ ಹೋಗ್ತಿದೆಯಲ್ಲ ಮಮ್ಮಿ, ಅದು ಹೋಗಲ್ಲ. ಅದೇ ಅಲ್ಲೊಂದು ನಿಂತ್ಕೊಳುತ್ತೆ ಬಸ್ ಸ್ಟಾಪ್. ಸೊ ಕಾಲು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಇದು ವಿಡಿಯೋ ಎಕ್ಸ್ಪೀರಿಯನ್ಸ್. ಅಲ್ಲಿ ಬಸ್ ಇಲ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಆಯ್ತಾ. ನಂಗೆ ಸಡನ್ನಾಗಿ ಒಂದು ಡೌಟ್ ಬಂತು, ಏನಿರ್ಬೋದು ಗೆಸ್ ಮಾಡಿ. ಇದು ನಿಜ, ನನಗೆ ನಿಜ ಜೋಕ್ ಮಾಡೋಕ್ಕೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಡೌಟ್ ಬಂತು. ನಾವು ಎಲ್ಲಿ ಹತ್ತಿದ್ದು ಬೆಳಗ್ಗೆ ಅಂತ. ನಮ್ಮ ಮಮ್ಮಿ ಹೊಡೆದ್ರು ನನಗೆ. ಕಷ್ಟಪಟ್ಟು ಬೆಳಗ್ಗೆಯಿಂದ ಹೋಗಿ ಸುಸ್ತಾಗಿ ಬರ್ತಾ ಇದ್ದೀನಿ. ಜೊತೆಲಿ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಹೆಂಗೆ ಹೇಳ್ಕೊಡೋದು ಇವಳಿಗೆ ನಾನು ನಿಜ ಮರ್ತೋಗ್ಬಿಟ್ಟೆ ಎಲ್ಲತ್ತಿದ್ದು. ಅದಕ್ಕೆ ನಾನು ಹಿಂಗೆ ಯೋಚನೆ ಮಾಡ್ತಾಯಿದ್ದೀನಿ ಮೈಂಡಲ್ಲಿ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಹಂಗ ಮೇಲೆನಾ ಇಲ್ಲಿ ಕೆಳಗಡೆನಾ ಅಂತ. ಇವಾಗ ಬಂದಂಗೆ ಬಂದ್ವಾ? ಅದೇನು ತೇಜು 18th ಕಳ್ದೋಗ್ಬಿಡ್ತಾಳೆ, ವಾಪಸ್ ಬರಲ್ಲ ಮನೆಗೆ. ವಾಪಸ್ ಅಯ್ಯೋ ದೇವ್ರೆ. ಇಲ್ಲೇ ತಾನೇ ನಾವೆಲ್ಲಿ ಇವಾಗ ಇಲ್ದೋ ಅಲ್ಲೇ ಹತ್ತಿದ್ದ. ಅದು ಈ ಕಡೆ ತಾನೇ ಹೋಗುತ್ತೆ ರೋಡು. ಅದೇ ಈ ಕಡೆ ರೋಡ್ ಕ್ರಾಸ್ ಮಾಡ್ಬೋದು. ಓಕೆ ಗೈಸ್, ಗಾಡ್ ಇಟ್. ಸುಸ್ತಾಗ್ತದೆ. ನನಗೆ ಒನ್ ಡೇಗೆ ಸಾಕಾಯಿತು. ರಿಯಾಕ್ಷನ್ ಫುಲ್ ಸುಸ್ತಾಗಿ. ಏನೋ ಹೇಳ್ತಿದ್ದಲ್ಲ, ಹೇಳು. ಏನು ಕೊಟ್ಟರು ಮಮ್ಮಿಗೆ ತಿನ್ನಕ್ಕೆ ಅಂತ ಕೇಳಿದೆ. ಏನೋ ಮಮ್ಮಿ ಹೇಳ್ಬಿಟ್ಟೋದ್ರಲ್ಲ, ಇವು ಅದು ಚೆನ್ನಾಗಿ ಕಾಣ್ತಿದೆ. ಅಸಹ್ಯ ಮಾಡ್ಬೇಡ ನೀನು. ಕಾಲು ಮುಟ್ತಿದ್ದೆ ನೀನು. ಬಸ್ ಫುಲ್ ಸುಸ್ತಾಗೋಗಿದೆ ನನಗೆ. ಫುಲ್ ಎನರ್ಜಿನೆಲ್ಲ ಹಿಂಗೆ ಹೋಗ್ತಾ ಇದೆ ಕಣ್ಣು ನನಗೆ. ಆ್ಯಂಡ್ ಫಸ್ಟ್ ಡೇ ಹೆಂಗಿತ್ತು ಅಂತ ಹೇಳ್ಬೇಕಂದ್ರೆ
ಅಷ್ಟೊಂದೇನು ಚೆನ್ನಾಗಿದ್ದೀರಾ ಬಟ್ ಓಕೆ ಚೆನ್ನಾಯ್ತು. ಏನು ಮಾಡ್ಸಿರ, ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡಕ್ ಹೇಳಿದ್ರು. ಏನಂತ ಅಂದ್ರೆ ಏನ್ ಹೆಸರು ಹೇಳು ಅಂತಂದ್ರು ಅಂಡ್ ಡಿಸ್ಕ್ರೈಬ್ ಯೋರ್ ಸೆಲ್ಫ್ ಅಂತಂದ್ರು. ನಾವ್ ಹೆಂಗ್ ಡಿಸ್ಕ್ರೈಬ್ ಮಾಡಕ್ಕಾಗತ್ತೆ? ನಾನು ಹೇಳಕ್ಕಾಗತ್ತಾ ಐ ಆಮ್ ವೆರಿ ಕೈಂಡ್ ಅಂಡ್ ಪ್ರಿಟಿ ಅಂತ ಎಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ಫಸ್ಟ್ ಆಫ್ ಆಲ್ ಆ ಥರ ಯೋಚನೆ ಬಂದಿಲ್ಲ ಹೇಳಕ್ಕೆ. ನಾನು ಐ ಆಮ್ ಯೂಟ್ಯೂಬರ್ ಅಂತ ಹೇಳಿದ್ದೀನಿ. ಏನೋ ನಾನು ಫಸ್ಟ್ ಬೆಂಚಲ್ಲಿ ಕೂತಿದ್ದೆ, ನಂದೇ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಕೇಳಿದ್ದು. ನಾನು ಐ ಆಮ್ ಯೂಟ್ಯೂಬರ್ ಅಂತ ಅಂದೆ. ಮ್ಯಾಮ್ ಹಂಗೆ ನೋಡ್ತಾ ಇದ್ದೆ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ರು. ಆಮೇಲೆ ಬೇರೆಯವರೆಲ್ಲ ಏನು ಹೇಳ್ತಿದ್ದಾರೆ, ಐ ಆಮ್ ವೆರಿ ಕೈಂಡ್, ಐ ಆಮ್ ಟಾಕೆಟಿವ್ ಆ್ಯಂಡ್ ಐ ಆಮ್ ವೆರಿ ಹೆಲ್ಪ್ಫುಲ್ ಆ ಥರ ಏನೋ ಹೇಳ್ತಿದ್ರು. ಆ್ಯಂಡ್ ಐ ವಾಸ್ ಲೈಕ್ ಓ ಆ ಥರ ಹೇಳ್ಬೇಕಿತ್ತಾ ಅಂತ ಫುಲ್ ಒಂಥರ ಇತ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಏನು ಅಷ್ಟು ಚೆನ್ನಾಗಿ ಮಾತಾಡಲಿಲ್ಲ. ನಾನೇ ಮಾತಾಡ್ಸಿದ್ರು, ಓಕೆ ಮಾತಾಡ್ಬಿಟ್ಟು ಸುಮ್ಮನೆ ಇದ್ರು. ಸೊ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಆಬ್ವಿಯಸ್ಲಿ ಹಾಯ್ ಅಂತ. ಆ್ಯಂಡ್ ಆಬ್ವಿಯಸ್ಲಿ ನಂಗೆ ನರ್ವಸ್ ಇತ್ತು. ಆಮೇಲೆ ಫೀಲಿಂಗ್ಸು ಒಂಥರ ಆ ಥರ ಹೇಳಿದ್ರೆ ನನಗೆ ಬಂದ್ಬಿಟ್ಟು ಹೊಡಿತಾಳೆ. ಯಾಕಂದರೆ ಅವಳು ಬೆಳಗ್ಗೆ ತಾನೇ ಮೆಸೇಜ್ ಮಾಡಿದ್ಲು, ಆ ಥರ ಎಲ್ಲ ಏನು ಅನ್ಕೋಬೇಡ, ಹೋಗು ಚೆನ್ನಾಗಿರುತ್ತೆ ಅಂತಲ್ಲ. ಸೊ ಅದಕ್ಕೇನೆ. ಆ್ಯಂಡ್ ಜುಕಾಸ್ಟ ಕೂಡ ಸಿಕ್ಕಿದ್ಲು ಜೋ. ಅವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಾಲೇಜಿಗೆ ಸೇರೋಕ್ಕೆ ಹೆಲ್ಪ್ ಆಗಿದ್ದೆ ಜುಕಾಸ್ಟಿಂದಾನೆ. ಯಾಕಂದರೆ ನನಗೆ ಮೇಲೆ ಬಂದಿದ್ದಿಲ್ಲ ಅದ್ರದ್ದು. ಆ್ಯಂಡ್ ಜುಕಾಸ್ಟ ಅದೇ ಕಾಲೇಜ್ ಇರೋದ್ರಿಂದ ಅವಳು ಮಾತಾಡ್ಬಿಟ್ಟು ಕಳಿಸಿ ತಿರ್ಗಾ ಅವಾಗ ಅಡ್ಮಿಷನ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ಳಿಗೆ ನಂಗೆ ಎಷ್ಟೊಂದು ಸತಿ ಥ್ಯಾಂಕ್ ಯು ಹೇಳಿದ್ದೀನಿ, ಎಷ್ಟೊಂದು ಸತಿ ಅವಳು ಬೈದಿದ್ದಾಳೆ ಕೂಡ ಥ್ಯಾಂಕ್ ಯು ಹೇಳ್ಬೇಡ ಅಂತ. ಆ್ಯಂಡ್ ಇವತ್ತು ಸಿಕ್ಕಿದ್ಲು. ಆಮೇಲೆ ಅವಳನ್ನ ಮಾತಾಡ್ಸ್ಕೊಂಡು 1-2-3 ಜನ ಮಾತಾಡ್ಸ್ಕೊಂಡು ಬಂದ್ವಿ. ಆ್ಯಂಡ್ ಮಮ್ಮಿಗೂ ಪೇರೆಂಟ್ಸ್ ಓರಿಯೆಂಟೇಷನ್ ಇತ್ತು. ಸೊ ಅಲ್ಲೂ ಸೇಮ್ ಅದೇ ನಮ್ಗೇನು ಹೇಳಿದ್ರು ಅದನ್ನೇ ಹೇಳಿ ಆ ಪೇರೆಂಟ್ಸ್ಗೆಲ್ಲ ಊಟ ಇತ್ತಂತೆ. ಆ್ಯಂಡ್ ಏನು ಊಟ ಅಂತ ನಾನು ಇವತ್ತು ಕೇಳ್ತಿದ್ದೀನಿ, ಅದಕ್ಕೆ ನಮ್ಮ ಮಮ್ಮಿ ಅಂತ ತೋರಿಸ್ತೀನಿ ಅಂತಿದ್ದಾರೆ ಇರು. ಊಟ ಇತ್ತಂತೆ ಆ್ಯಂಡ್ ಕಾಫಿ ಬ್ರೇಕ್ ಇತ್ತಂತೆ. ಆ್ಯಂಡ್ ಕೇಕ್ ಕೂಡ ಕೊಟ್ರು ಅಂತ ಹೇಳ್ತಿದ್ರು ಮಮ್ಮಿ. ಸೊ ಇವಾಗ ನೋಡಿ ಅಲ್ಲಿ ನೋಡಿ, ನಾನು ಹೇಳಿದ ತಕ್ಷಣ ಅಲ್ಲಿ ನೋಡಿ ಬ್ಯಾಗ್ ಹುಡುಕಲ್ವಾ? ಮಮ್ಮಿ ನಂಗೋಸ್ಕರ ಎತ್ತಾಕೊಂಡ್ಬಂತವ್ರೆ. ಅವ್ರು ಹೇಳಿದ್ರು ಇಷ್ಟು ವರ್ಷ ನೀವು ಮಕ್ಕಳಿಗೋಸ್ಕರ ಬದುಕಿದ್ದೀರಾ, ಇನ್ಮೇಲೆ ನಿಮ್ಗೋಸ್ಕರ ನೀವು ಬದುಕ್ರಿ ಅಂತ ಹೇಳಿದ್ರು. ಅದನ್ನ ಮಾಡೋಣ ಅಂತ ಇದೀನಿ ನಾನು. ಏನಂದ್ರು? ಅವ್ರು ಅದೇ ಹೇಳಿದ್ರು, ಹೌದಾ? ಟೆನ್ಷನ್ ಮಾಡ್ಕೊಬಿಡಿ, ಮಕ್ಕಳು ಸ್ಕೂಲು ಅಂತ ಬದುಕಿದ್ರು, ಇನ್ಮೇಲೆ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಬದುಕಬೇಡಿ. ನೋಡಿ ಇಂತ ತಿನ್ನಕ್ಕೋಸ್ಕರ ಬದುಕಿರೋರ್ಗೆಲ್ಲ ಬದುಕಬೇಡಿ. ಒಂದೇ ಕೊಟ್ಟಾಗ ನಿಮ್ಗೋಸ್ಕರ ಬದುಕ್ತೀವಿ. ಅದು ಆಫ್ ಮಾಡು. ಹೌದಾ? ನೀನು ತಿನ್ನೋದ್ರಲ್ಲೇ ಬ್ಯುಸಿ ಆಗಿದಾಗ ನಾನು ಏನು ಕೇರ್ ಮಾಡಲ್ಲ. ತಿನ್ನಕ್ಕೆ ಕೊಟ್ಬಿಡಿ ರಿಕವರ್ ಆಗ್ಬಿಟ್ಟಾಗ ತಿಂದು ಖುಷಿಯಾಗಿರ್ತೀನಿ. ಅದ್ರ ಜಾಸ್ತಿ ಸ್ವೀಟ್ ಎಲ್ಲ ಕೊಡ್ತೀನಿ. ಗೈಸ್ ಮಮ್ಮಿ ಫೋಟೋ ತೆಗ್ದಿದ್ದಾರೆ ಏನು ಕೊಟ್ಟರು ತಿನ್ನಕ್ಕೆ ಅಂತ. ಸೊ ಇವಾಗ ದೀಕ್ಷಕ್ ಉಡ್ಸಕ್ಕಂತ ಫೋಟೋ ತೆಕ್ಕೊಂಡಿದ್ದಾರೆ. ಓಕೆ ವೈಟ್. ನಾನು ಮೊಸರು ತಿನ್ನೋಲ್ಲ, ಚಪಾತಿ ತರಕ್ಕಾಗಲ್ಲ. ಮಮ್ಮಿ ಪಲಾವ್ ಕೊಟ್ಟಿದ್ದಾರೆ, ಅದಕ್ಕೆ ತಾನೇ ನೀನ್ ಪಲಾವ್ ಮಾಡಿಲ್ಲ ಇವತ್ತು. ನೋಡ್ದಮ್ಮ ಏನ್ ಹೇಳ್ತಾಳ ಅವಳು? ಆಬ್ವಿಯಸ್ಲಿ ಪಲಾವೇ ಕೊಡೋದು. ನನ್ ಗೈಸ್ ಎಷ್ಟು ದಿನದಿಂದ ಪಲಾವ್ ಕೇಳ್ತಿದ್ದೀನಿ. ನಂಗೆ ಪಲಾವ್ ನನ್ ಇನ್ಮೇಲೆ ದಿನ ಇದೆ ಊಟ ತಿನ್ನೋದು ನಾನು. ಏನಿಲ್ಲ, ಚಪಾತಿ ಕೊಡ್ತಾರೆ, ಅದ್ ಕೊಡ್ತಾರೆ. ಹೇಳು. ಫ್ರೀ ಬಸ್ಸಲ್ಲಿ ಹೋದ್ವಿ, ಬಂದ್ವಿ. ಫ್ರೀ ಬಸ್ಸಲ್ಲೇ ಬಂದ್ವಿ. ತೋರ್ಸು, ಅದ್ರ ಮೇಲೆ ಹಾಕಿದ್ದಾರೆ 30 ರೂಪೀಸ್ ಏನೋ ಆಯ್ತು ಅನ್ಸ. ಇದಲ್ಲ, ಇದ್ರಲ್ಲಿ 30 ರೂಪೀಸ್ ಏನೋ ಆಗಿದೆ ರಿಚ್ ಮಂಡಿದ್ದು. ಇದ್ಯಾರು ಪೆನ್ ಕೊಟ್ರು? ಹಾ, ಇನ್ನೇನ್ ಕೊಟ್ರು? ಪೆನ್ ಕೊಟ್ರು. ನಿಮಗ್ ಕೊಟ್ರ? ನಮಗ್ ತಾನೇ ಕೊಡ್ಬೇಕಲ್ಲ. ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಅಂತ ಅಂಡ್ ಇದೆ ಕೊಟ್ಟಿದ್ದಾರೆ. ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಇದನ್ನ ದೀಕ್ಷಾಗೆ ಗಿಫ್ಟ್ ಕೊಡ್ತಾ ಇದೀನಿ. ಅವಳು ಒಂದೇ ದಿನಕ್ಕೆ ಮುರ್ದಾಕಿರ್ತಾಳೆ. ಹೋಗಿ ಅವಳು ಕೊಡ್ತಿದ್ದೆ. ಓದು ಬರೀ ಎಷ್ಟಿದೆ ಎಷ್ಟು ರೂಲ್ಸ್, ಎಷ್ಟು ಗೊತ್ತೋ, ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ. ಆಕ್ಚುಲಿ ನಾನು ಇಷ್ಟು ಸ್ಟ್ರಿಕ್ಟ್ ಆಗಿರ್ತಾರ ಅಂತ ಗೊತ್ತಿದ್ದಿಲ್ಲ. ಏನ್ ಹೇಳ್ತಿದ್ದಾರೆ ಫುಲ್ ಒಂದಿನಾನು ರಜಾ ಹಾಕ್ಬಾರ್ದಂತೆ, ದಿನ ಬರ್ಬೇಕಂತೆ, ಅಂಡ್ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಹೇಳ್ತಿದ್ರು. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ಏನು ಒಂದಿನ ರಜಾ ಹಾಕಿಲ್ದಿರ ಇರಕ್ಕಾಗುತ್ತಂತ ನಂತರ ಇರೋದಿದೆ. ಸುಮ್ನೆ ನಾಟಕ ಆಡಿ ರಜಾ. ಅಂಡ್ ನನ್ನ ಟೈಮಿಂಗ್ಸ್ ನಿಮ್ಗೆ ಹೇಳಿದ್ರೆ ಫುಲ್ ಶಾಕ್ ಆಗ್ಬಿಡ್ತೀರಾ. ಯಾಕೆ ಬರುತ್ತೆ? 12 o'clock
7 o'clock ಬ್ಯಾಚ್ ನಂದು. ಸೊ ನಾನು 7 o'clock ಅಲ್ಲಿ ಇರ್ಬೇಕು. ನಂದು 8 o'clock. 7 o'clock ನಾನು ಅಲ್ಲಿ ಇರ್ಬೇಕಂದ್ರೆ 5 ಗಂಟೆ ಏನು ಮಾಡಿಲ್ಲ. 5 ಗಂಟೆಗೆ ಎದ್ದೊಳ್ಬೇಕು ನಾನು. ಆ್ಯಂಡ್ ಎಷ್ಟು ದೂರ ಗೊತ್ತಾ ನಡೆಯೋದು, ಫುಲ್ ಇವಾಗೆ ಕಾಲು ನೋಡ್ತಿದೆ ನನ್ಗೆ ಆಲ್ರೆಡಿ. ಸೊ ಬನ್ನಿ ಇವಾಗ ರೆಸ್ಟ್ ಮಾಡೋಣ. ಸೊ ಇಷ್ಟೇನೆ. ಅದಕ್ಕೆ ಸೋಂಬೇರಿ ತರ ಬಿಟ್ಟು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೊಬೇಕು ನಡೆಯೋದಲ್ಲ, ಬೇಗ ಎದ್ದೊಳತ್ತಲ್ಲ. ನೈಟ್ 3 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದೊಳೋದಲ್ಲ ನಡೆಯಲ್ಲ. ಇನ್ಮೇಲಿಂದ ಬಾಯಿ ಮುಚ್ಕೊಂಡು 10 o'clock ಮಲ್ಕೊಬೇಕು. 9 ಗಂಟೆಗೆ ಊಟ ತಿಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದೊಳಬೇಕು ನಮ್ಮ ಅಕ್ಕ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಒಬ್ಳೆ ಎಲ್ಲ ನೈಟ್ ಎಲ್ಲ ಕಷ್ಟಪಟ್ಟು ನಾನು ನಿದ್ದೆ ಮಾಡಬೇಕು, ನಾನು ಬೆಳಗ್ಗೆ ಓದೋಳ್ಬೇಕು ಅಂತೆಲ್ಲ ಭಯ ಪಡ್ಕೊಳೋದು. ನಮ್ಮ ಮಮ್ಮಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತಿಂತಾ ಇರುತ್ತೆ. ಚೆನ್ನಾಗಿದೆಯಾ? ಬ್ಲಾ 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 ಏನೇನೋ ಮಾತಾಡ್ತಾಳೆ ಗೈಸ್ ಇದು. ಆ್ಯಂಡ್ ಲಾಸ್ಟಲ್ಲಿ ಒಂದು ವಿಷಯ ಏನು ಹೇಳ್ಬೇಕಂತಂದರೆ, ನಾವು ಸ್ಕೂಲಲ್ಲಿ ಇರುವಾಗ ಅನ್ಕೊಳ್ತೀವಿ ಕಾಲೇಜ್ಗೆ ಹೋಗ್ಬೇಕಂತಂದ್ಬಿಟ್ಟು. ನಾನೇನು ಅಷ್ಟು ಅನ್ಕೊಂತಿದ್ದಿಲ್ಲ, ಬಟ್ ಎಲ್ಲರೂ ಹಂಗೆ ಅನ್ಕೊತಾರೆ. ಆದರೆ ಕಾಲೇಜ್ಗೆ ಹೋದಾಗ ಗೊತ್ತಾಗುತ್ತೆ ಸ್ಕೂಲ್ ಎಷ್ಟು ಚೆನ್ನಾಗಿತ್ತು, ಸ್ಕೂಲ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾರೆ. ಸ್ಕೂಲ್ ಫ್ರೆಂಡ್ಸ್ ಥರ ಬೇರೆ ಫ್ರೆಂಡ್ಸ್ ಯಾರು ಬರೋದಿಲ್ಲ. ಸೊ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ Don't forget to like, share, comment and subscribe. Keep waiting till our next vlog. Bye.